God wants to give you the grace to guard yourself. ನಿಮ್ಮ ನೀವೇ ಕಾಪಾಡಿಕೊಳ್ಳುವಂತೆ ಕರ್ತನು ಆ ಕೃಪೆ ನಿಮಗೆ ಅನುಗ್ರಹ ಮಾಡುವನು, so that you can stand firm in the faith. ನಂಬಿಕೆಯಲ್ಲಿ ನೀವು ದೃಢವಾಗಿ ನಿಲ್ಲುವುದಕ್ಕಾಗಿ, You can be courageous ಮತ್ತು ನೀವು ಧೈರ್ಯಶಾಲಿಯಾಗುವಂತೆ, and you will become strong. ಮತ್ತು ನೀವು ಬಲಶಾಲಿಯಾಗುವಿರಿ. 1 Corinthians 16:13 says so. ಮೊದಲನೇ ಕೊರಿಂಥ 16:13 ಹೇಳಲ್ಪಟ್ಟಿದೆ. What should you guard? ಯಾವುದನ್ನು ನೀವು ಕಾಯಬೇಕು? Guard your heart. ನಿಮ್ಮ ಹೃದಯವನ್ನು ಕಾಯ್ದುಕೊಳ್ಳಿರಿ. Proverbs 4:23 says, ಜ್ಞಾನೋಕ್ತಿ 4:23 ಹೇಳಲ್ಪಟ್ಟಿದೆ. above all else, ಎಲ್ಲಕ್ಕಿಂತಲೂ ಹೆಚ್ಚಾಗಿ guard your heart. ನಿನ್ನ ಹೃದಯವನ್ನು ಕಾಯ್ದುಕೋ. For everything you do flows from your heart. ನೀನು ಮಾಡುವುದೆಲ್ಲವೂ ಅದು ನಿನ್ನ ಹೃದಯದಿಂದಲೇ ಬರುವುದು. Your heart controls your whole life. ನಿನ್ನ ಇಡೀ ಜೀವಿತ ನಿನ್ನ ಹೃದಯ ನಿಯಂತ್ರಣ ಮಾಡುತ್ತದೆ. When the Pharisees said Jesus and his disciples are eating without washing their hands, ಯೇಸು ಸ್ವಾಮಿ ಆತನ ಶಿಷ್ಯರು ಕೈ ತೊಳೆದೇ ಊಟ ಮಾಡುವಾಗ ಫರಿಸಾಯರು and they were condemning them, ಅವರಿಗೆ ಅವರು ತೀರ್ಪನ್ನು ಮಾಡುತ್ತಿದ್ದರು, saying they were not following the rituals of God. ದೇವರ ಸಂಪ್ರದಾಯಗಳನ್ನು ಅವರು ಕೈಗೊಳ್ಳುತ್ತಿಲ್ಲ ಎಂದು ಹೇಳುತ್ತಿದ್ದರು. Jesus said, ಯೇಸು ಹೇಳಿದರು, it's not your hands which bring uncleanness, it's your heart which brings all the sin which brings uncleanness in your life. ಯೇಸು ಹೇಳಿದರು, ಕೈಗಳಿಂದ ಆ ಅಪವಿತ್ರತೆ ಅಥವಾ ಪಾಪ ನಿಮ್ಮೊಳಗಡೆ ಬರುವುದಿಲ್ಲ, ಅದು ನಿಮ್ಮ ಹೃದಯದಲ್ಲಿ ನಿಮ್ಮ ಹೃದಯದ ಮೂಲಕ ಬರುತ್ತದೆ ಎಂದು ಹೇಳಿದರು. Guard your heart, ನಿಮ್ಮ ಹೃದಯ ಕಾಯ್ದುಕೊಳ್ಳಿರಿ. because only from your heart all the wrong thoughts, evil thoughts, slander, everything comes out. ಎಲ್ಲ ಕೆಟ್ಟತನ, ಎಲ್ಲ ನಿಂದನೆ, ಎಲ್ಲ ವಿಧವಾದ ಅಧರ್ಮ ಅದು ಹೃದಯದಿಂದಲೇ ಬರುವುದು. Lust comes out, ಆ ದುರಾಶೆ ಬರುವುದು, wrong thoughts comes out, ತಪ್ಪಾದ ಭಾವನೆಗಳು ಬರುವವು, wickedness, evil comes out. ಆ ದುಷ್ಟತನ ಬರುವುದು. Guard your heart. ನಿಮ್ಮ ಹೃದಯ ಕಾಪಾಡಿಕೊಳ್ಳಿರಿ. That's why Jesus says ಅದಕ್ಕಾಗಿ ಯೇಸು ಹೇಳುತ್ತಾರೆ in Revelation 3:20, ಪ್ರಕಟಣೆ 3:20, I stand at the door of your heart and I knock. ನಿಮ್ಮ ಹೃದಯದ ಬಾಗಿಲಲ್ಲಿ ನಿಂತುಕೊಂಡು ನಾನು ತಟ್ಟುತ್ತಾ ಇದ್ದೇನೆ ಎಂದು ಕರ್ತನಾದ ಯೇಸು ಹೇಳುತ್ತಾರೆ. Hear my voice. ನನ್ನ ಸ್ವರ ಕೇಳಿರಿ. Open your heart. ನಿಮ್ಮ ಹೃದಯ ತೆರೆಯಿರಿ. Let me come in. ನಾನು ಒಳಗಡೆ ಬರುತ್ತೇನೆ. Let me come in. ನಾನು ಒಳಗಡೆ ಬರುತ್ತೇನೆ. And the Lord says, ಮತ್ತು ಕರ್ತನು ಹೇಳುತ್ತಾನೆ, give me your heart, my son. ನನ್ನ ಮಗನೇ, ನಿನ್ನ ಹೃದಯ ಕೊಡು, I want to make it my home. ನನ್ನ ಮನೆಯಾಗಿ ಮಾಡುತ್ತೇನೆ. Guard your heart with Jesus in it. ನಿಮ್ಮ ಹೃದಯದಲ್ಲಿ ಯೇಸುವಿನಿಂದ ನಿಮ್ಮ ಹೃದಯ ಕಾಪಾಡಿಕೊಳ್ಳಿರಿ. Let the thoughts of God always trigger everything in your life. ಮತ್ತು ದೇವರ ಯೋಚನೆಗಳು ಯಾವಾಗಲೂ ನಿಮ್ಮ ಜೀವಿತದಲ್ಲಿ ಅವುಗಳಿಂದಲೇ ಪ್ರೇರಿತರಾಗಿರಿ. The Lord says, my thoughts are not your thoughts. ನನ್ನ ಯೋಚನೆಗಳು ನಿಮ್ಮ ಯೋಚನೆಗಳಲ್ಲ ಎಂದು ದೇವರು ಹೇಳುತ್ತಾರೆ. My thoughts are far higher. ಮತ್ತು ಅವು ಆಕಾಶಕ್ಕಿಂತ ಉನ್ನತ. As I come into you, my high thoughts will come into you. ನಾನು ನಿಮ್ಮೊಳಗಡೆ ಬರುವಾಗ ನನ್ನ ಉನ್ನತ ಆಲೋಚನೆಗಳು ನಿಮ್ಮಲ್ಲಿ ಬರುವವು. And when those high thoughts, my thoughts come, I will lift you up to high places and make you walk in heavenly places with ಆ me. ಉನ್ನತ ಆಲೋಚನೆಗಳು ಬರುವಾಗ ಉನ್ನತ ಸ್ಥಾನದಲ್ಲಿ ನಿಮ್ಮನ್ನು ಎತ್ತಿ ಪರಲೋಕದ ಸ್ಥಾನಗಳಲ್ಲಿ ನಿಮ್ಮನ್ನು ಕೂಡಿಸುವೆನು. Guard your heart ನಿಮ್ಮ ಹೃದಯ ಕಾಪಾಡಿಕೊಳ್ಳಿರಿ with Jesus in it. ಮತ್ತು ಅದರಲ್ಲಿ ಯೇಸುವಿನಿಂದ. Secondly, guard your heart against greed. ಲೋಭದ ವಿರುದ್ಧವಾಗಿ ನಿಮ್ಮ ಹೃದಯ ಕಾಪಾಡಿಕೊಳ್ಳಿರಿ. Luke 12:15. ಲೂಕ 12:15 Jesus said, ಯೇಸು ಹೇಳುತ್ತಾರೆ, watch out, ಎಚ್ಚರವಾಗಿರಿ, be on your guard against all kinds of greed. ಎಲ್ಲ ತರದ ಲೋಭಕ್ಕೂ ನೀವು ಎಚ್ಚರವಾಗಿರಿ. All the time greeding for the abundance of possessions. ಹೆಚ್ಚು ಆಸ್ತಿ ಹೊಂದಬೇಕೆನ್ನುವಂತ ಲೋಭ ಯಾವಾಗಲೂ ಇರುವಂಥದ್ದು. Life is not just abundance of possession. ಆಸ್ತಿ ಹೆಚ್ಚಾಗುವಂಥದ್ದು ಅದು ಜೀವಿತವಲ್ಲ. Life is much more. ಜೀವಿತ ಅದಕ್ಕಿಂತಲ್ಲ ಉನ್ನತವಾಗಿದೆ. Life has to be full of God's blessings, ಜೀವಿತ ದೇವರ ಪೂರ್ಣ ಆಶೀರ್ವಾದದಿಂದ ಇರಬೇಕು. God's nature, ದೇವರ ಸ್ವಭಾವ, that is riches. ಅದು ಶ್ರೀಮಂತಿಕೆ. Guard against greed. ಲೋಭದ ವಿರುದ್ಧವಾಗಿ ನಿಮ್ಮ ಹೃದಯ ಕಾಪಾಡಿಕೊಳ್ಳಿರಿ.
The Bible says in Hebrews 13:5, ಇಬ್ರಿಯ 13:5 ಸತ್ಯ ವೇದವು ಹೇಳುತ್ತದೆ, be content. ತೃಪ್ತರಾಗಿರಿ, Don't have covetousness. ದುರಾಸೆಯನ್ನು ಹೊಂದಬೇಡಿರಿ. Then the Lord says, I will be with you. I will never leave you. I will never forsake you. ಆಗ ಕರ್ತನು ಹೇಳುತ್ತಾನೆ, ನಾನು ನಿಮ್ಮೊಂದಿಗಿರುತ್ತೇನೆ, ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಮರೆತು ಹೋಗುವುದಿಲ್ಲ. We take the last portion ಮತ್ತು ಕೊನೆಯದನ್ನು ಮಾತ್ರ ನಾವು ತೆಗೆದುಕೊಳ್ಳುತ್ತೇವೆ. and we say, God will never leave me nor forsake me. ದೇವರೆಂದಿಗೂ ನನ್ನ ಬಿಡುವುದಿಲ್ಲ, ಮರೆತು ಹೋಗುವುದಿಲ್ಲ ಎಂದು ಹೇಳುತ್ತೇವೆ. When you have covetousness, greed, and look to possessions of life as your security, God will not be there in your life. ಲೋಭ, ದುರಾಸೆ ಮತ್ತು ಆಸ್ತಿಗಾಗಿ ನಿಮ್ಮ ಜೀವಿತ ಸುರಕ್ಷತೆಗಾಗಿ ನೋಡುವಾಗ ನೀವು ಹೊಂದುವುದಿಲ್ಲ. Today, ಇಂದು repent. ಪಶ್ಚಾತ್ತಾಪ ಪಡಿರಿ. Seek first the kingdom of God and His righteousness. ಮೊದಲು ದೇವರ ರಾಜ್ಯ, ಆತನ ನೀತಿಗಾಗಿ ತವಕ ಪಡಿರಿ. And all the blessings from God will be added to you, your children, grandchildren, and generations. ಮತ್ತು ದೇವರ ಎಲ್ಲ ಆಶೀರ್ವಾದಗಳು ನಿಮಗೂ, ನಿಮ್ಮ ಮಕ್ಕಳಿಗೂ, ನಿಮ್ಮ ಮೊಮ್ಮಕ್ಕಳಿಗೂ, ಮುಂದಿನ ಸಂತಾನಕ್ಕೂ ಬರುವವು. God bless you with His blessing. ದೇವರು ಈ ಆಶೀರ್ವಾದಗಳಿಂದ ನಿಮ್ಮನ್ನು ಆಶೀರ್ವದಿಸಲಿ. Thirdly, ಮೂರನೇದಾಗಿ, guard against rash talk with your lips. ನಿಮ್ಮ ತುಟಿಗಳಿಂದ ಕಠಿಣವಾದ ಮಾತುಗಳು ಬರದಿರಲಿ. Proverbs 13:3. ಜ್ಞಾನೋಕ್ತಿ 13:3. Those who guard their lips preserve their lives. ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ ಎಂದು ಬರೆಯಲ್ಪಟ್ಟಿದೆ. Those who speak rashly will come to ruin. ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗುವನು ಎಂದು ಹೇಳಲ್ಪಟ್ಟಿದೆ. Yes, the words of our mouth and the meditations of our heart has to be guarded. ನಮ್ಮ ಬಾಯಿಯ ಮಾತುಗಳು, ನಮ್ಮ ಹೃದಯದ ಧ್ಯಾನ, ಅವು ಕಾಪಾಡಲ್ಪಡಬೇಕು. That's why the psalmist prays, ಅದಕ್ಕಾಗಿಯೇ ಕೀರ್ತನೆಗಾರನು ಪ್ರಾರ್ಥಿಸುತ್ತಾನೆ, Lord, let the words of my mouth ನನ್ನ ಬಾಯಿಯ ಮಾತುಗಳನ್ನು ನೀನು ಕಾಯಿ, and the meditations of my heart ನನ್ನ ಹೃದಯದ ಧ್ಯಾನವನ್ನು be acceptable to you. ಅವು ನಿನಗೆ ಮೆಚ್ಚುಗೆಯಾಗಲಿ, Be acceptable to you. ನಿನಗೆ ಮೆಚ್ಚುಗೆಯಾಗಲಿ. Then it will be acceptable to men. ಮತ್ತು ಆಗ ಮನುಷ್ಯರಿಗೆ ಮೆಚ್ಚುಗೆಯಾಗುವುದು. And the words of wisdom will flow out of our mouths. ನಮ್ಮ ಬಾಯಿಂದ ಜ್ಞಾನದ ಮಾತುಗಳು ಆಗ ಹೊರಡುವವು. And we will be honored across the nation and the world. ಆಗ ಲೋಕದ ಎಲ್ಲ ದೇಶಗಳಲ್ಲಿ ಸನ್ಮಾನಿಸಲ್ಪಡುವೆವು. Honored in the family. ಕುಟುಂಬದಲ್ಲಿ ಸನ್ಮಾನ, Honored before God. ದೇವರ ಮುಂದೆ ಸನ್ಮಾನ. Let us guard our mouths. ನಮ್ಮ ಬಾಯಿಯನ್ನು ಕಾಪಾಡೋಣ. If we don't guard our tongue, ನಮ್ಮ ನಾಲಿಗೆಯನ್ನು ಕಾಪಾಡಿಕೊಳ್ಳದಿದ್ದರೆ, in the book of James, the Bible says, ಯಾಕೋಬನ ಪುಸ್ತಕದಲ್ಲಿ ದೇವರು ಹೇಳುತ್ತಾರೆ, our tongue is a fire. ನಮ್ಮ ನಾಲಿಗೆ ಅದು ಬೆಂಕಿಯಾಗಿದೆ. It will spread fire and burn away everything, every relationship. ಎಲ್ಲ ಸಂಬಂಧಗಳನ್ನು ಎಲ್ಲ ಕಡೆಗಳಲ್ಲಿ ಅದು ಬೆಂಕಿ ಹತ್ತಿ ಅದು ಸುಟ್ಟು ಹಾಕುವಂತದಾಗಿದೆ. And the devil will come and sit inside. ಮತ್ತು ಆಗ ಅಲ್ಲಿ ಸೈತಾನನು ಬಂದವನ ಕಾರ್ಯ ಮಾಡುವನು. One day, a little girl was brought for prayer. ಒಂದು ದಿವಸ ಒಬ್ಬ ಚಿಕ್ಕ ಹುಡುಗಿ ಪ್ರಾರ್ಥನೆಗಾಗಿ ತರಲ್ಪಟ್ಟಳು. And the girl was oppressed by an evil spirit. ದುರಾತ್ಮನಿಂದ ಆ ಹುಡುಗಿ ಬಹಳ ಬಾಧೆಗೆ ಒಳಗಾಗಿದಳು. And when the preacher prayed for that girl, ಆ ಪ್ರಸಂಗಿ ಆ ಹುಡುಗಿಗಾಗಿ ಪ್ರಾರ್ಥಿಸಿದಾಗ the preacher asked the evil spirit, why did you come into this child's body? ಆ ಪ್ರಸಂಗಿಕರು ಕೇಳಿದರು, ಯಾಕೆ ಈ ಚಿಕ್ಕ ಹುಡುಗಿಯ ದೇಹದಲ್ಲಿ ಸೈತಾನನೇ ನೀನು ಬಂದಿದೀಯಾ? The evil spirit said, ಆ ದುರಾತ್ಮನು ಹೇಳಿದನು, I was going in front of this house. ಈ ಮನೆಯ ಮುಂದೆ ನಾನು ಹಾದು ಹೋಗುತ್ತಿದ್ದೇನು. And suddenly somebody called me from inside. ಒಳಗಿನಿಂದ ಯಾರೋ ತಕ್ಷಣವಾಗಿ ನನ್ನನ್ನು ಕರೆದರು. The mother was cursing her daughter saying, you devil, you filthy devil. ತಾಯಿ ಒಳಗಿನಿಂದ ಕಿರುಚುತ್ತಿದ್ದಳು, ನೀನು ಕೆಟ್ಟ ದುಷ್ಟ ಸೈತಾನನು ಎಂದು. And so I thought somebody is calling my name, and I came and got into this child. ಯಾರೋ ನನಗೆ ಕರೀತಾ ಇದ್ದಾರೆ ಎಂದು ನಾನು ಬಂದು ಮತ್ತು ಈ ಹುಡುಗಿಯ ಒಳಗಡೆ ನಾನು ಹೋದೆನು ಎಂದು ಹೇಳಿದನು. Now she has really become the devil. ಈಗ ಆಕೆ ನಿಜವಾಗಿ ದುರಾತ್ಮ ಆಗಿದ್ದಾಳೆ. Let us be careful how we call others, ನಾವು ಬೇರೆಯವರಿಗೆ ಹೇಗೆ ಕರೆಯುತ್ತೇವೆ ಎಂಬುದರಲ್ಲಿ ಎಚ್ಚರವಾಗಿರೋಣ. especially our children. ವಿಶೇಷವಾಗಿ ನಮ್ಮ ಮಕ್ಕಳನ್ನು We have to value them. ಅವರಿಗೆ ನಾವು ಮೌಲ್ಯ ಕೊಡಬೇಕು, We have to honor them. ಅವರನ್ನು ಸನ್ಮಾನಿಸಬೇಕು. Say, this is God's gift for me. ನನಗೋಸ್ಕರ ಇವರು ದೇವರ ವರವಾಗಿದ್ದಾರೆ ಎಂದು ಹೇಳಬೇಕು. Wives, say about your husband, he is God's image. ಪತ್ನಿ
ಪತಿಯ ಕುರಿತಾಗಿ ಅವರು ದೇವರ ಸ್ವರೂಪ ಎಂದು ಹೇಳಬೇಕು. Doesn't matter how he is, ಅವರು ಹೇಗಿದ್ದಾರೆ ಎಂದು ಅಲ್ಲ, how he lives. ಹೇಗೆ ಅವರು ಜೀವಿಸುತ್ತಾರೆ ಎಂದಲ್ಲ. As you call him as God's image, God will make your words come to pass. ಮತ್ತು ದೇವರ ಸ್ವರೂಪ ಎಂದು ನೀವು ಹೇಳುವಾಗ ನಿಮ್ಮ ಮಾತುಗಳು ನೆರವೇರುವಂತೆ ಕರ್ತನು ಮಾಡುತ್ತಾನೆ. When you say my child is God's gift, ದೇವರ ವರ ಎಂದು ನಿಮ್ಮ ಮಕ್ಕಳಿಗೆ, ನಿಮ್ಮ ಮಗುವಿಗೆ ಹೇಳುವಾಗ your child will become God's gift. ನಿಮ್ಮ ಮಗು ದೇವರ ವರವಾಗುತ್ತದೆ. Never talk rashly with your lips. ನಿಮ್ಮ ತುಟಿಗಳಿಂದ ನೀವು ಕಠಿಣವಾಗಿ ಮಾತಾಡಬೇಡಿ. Whatever you say, you will have. ನೀವೇನು ಹೇಳುತ್ತೀರೋ ಅದನ್ನು ಹೊಂದುವಿರಿ. And fourthly, ನಾಲ್ಕನೇದಾಗಿ guard against unbelief. ಅಪನಂಬಿಕೆಯ ಕುರಿತಾಗಿ ಕಾಪಾಡಿಕೊಳ್ಳಿರಿ. 1 Corinthians 16:13. ಮೊದಲನೇ ಕೊರಿಂಥ 16:13 Be on your guard. ನಿಮ್ಮ ನೀವೇ ಎಚ್ಚರವಾಗಿರಿ ಎಂದು ಹೇಳಲ್ಪಟ್ಟಿದೆ. Then you will stand firm in the faith. ನಂಬಿಕೆಯಲ್ಲಿ ಆಗ ದೃಢವಾಗಿ ನಿಂತುಕೊಳ್ಳುವಿರಿ. Be courageous. ಧೈರ್ಯವಾಗಿರಿ, Be strong. ಧೈರ್ಯವಾಗಿರಿ. This is the same thing Moses says to Joshua. ಇದೇ ವಿಷಯ ಮೋಶೆ ಯೆಹೋಶುವನಿಗೆ ಹೇಳುತ್ತಾನೆ. Joshua, I am going away. ಯೆಹೋಶುವನೇ, ನಾನು ಹೋಗುತ್ತಿದ್ದೇನೆ. Be strong and of good courage. ಮತ್ತು ಸ್ಥಿರವಾಗಿರು, ಧೈರ್ಯದಿಂದಿರು. Joshua 1:5-9. ಯೆಹೋಶುವ 1:5-9 Never allow fear to come. ಭಯ ಬರುವುದಕ್ಕೆ ಬಿಡಬೇಡಿರಿ. Never doubt. ಎಂದಿಗೂ ಸಂದೇಹ ಪಡಬೇಡಿ, Otherwise it will destroy you. ಇಲ್ಲ ಅಂದ್ರೆ ಅದು ನಿಮ್ಮ ನಾಶಗೊಳಿಸುವುದು. The Lord will not be with you then. ಮತ್ತು ಆಗ ದೇವರು ನಿಮ್ಮೊಂದಿಗಿರುವುದಿಲ್ಲ. Guard yourself against unbelief. ಅಪನಂಬಿಕೆ ವಿರುದ್ಧವಾಗಿ ಕಾಪಾಡಿಕೊಳ್ಳಿರಿ. Believe ನಂಬಿರಿ, and you will see the glory of God. ನೀವು ದೇವರ ಮಹಿಮೆ ಕಾಣುವಿರಿ. Yes, Joshua believed. ಯೆಹೋಶುವನು ನಂಬಿದನು. And he asked the priest to put their foot on the river Jordan. ಆ ಯೋರ್ದನ್ ನದಿಯಲ್ಲಿ ಯಾಜಕನಿಗೆ ಹೆಜ್ಜೆ ಇಡುವಂತೆ ಹೇಳುತ್ತಾನೆ. Jordan split into two. ಯೋರ್ದನ್ ನದಿ 2 ಭಾಗವಾಯಿತು. And he made a way for all the Israelites to enter the promised ಎಲ್ಲ land. ಇಸ್ರಾಯೇಲರಿಗೆ ಮಾರ್ಗ ತೆರೆದು ವಾಗ್ದಾನದ ದೇಶದಲ್ಲಿ ಅವರೆಲ್ಲರೂ ಪ್ರವೇಶ ಮಾಡಿದರು. Guard against unbelief. ಅಪನಂಬಿಕೆಯ ವಿರುದ್ಧವಾಗಿ ಕಾಪಾಡಿಕೊಳ್ಳಿರಿ. Be strong and of good courage. ಮತ್ತು ಸ್ಥಿರಚಿತ್ತವಾಗಿದ್ದು ಧೈರ್ಯದಿಂದಿರಿ. And fifthly, ಐದನೇದಾಗಿ guard against the deception of the devil. ಸೈತಾನನ ಮೋಸತನದಿಂದ ಕಾಪಾಡಿಕೊಳ್ಳಿರಿ. 2 Corinthians 2:11. 2 ಕೊರಿಂಥ 2:11 Paul says, ಪೌಲನು ಹೇಳುತ್ತಾನೆ, we are always aware of the deceptions of the devil. ಸೈತಾನನ ಎಲ್ಲ ಮೋಸತನವನ್ನು ನಾವು ಅರಿತವರಾಗಿದ್ದೇವೆ. The devil tempted Jesus. ಸೈತಾನನು ಯೇಸುವನ್ನು ಶೋಧಿಸಿದನು. Satan brought 3 temptations. 3 ವಿಧವಾದ ಶೋಧನೆಗಳನ್ನು ತಂದನು. But Jesus overcame him with the word of God, word of God, word of God. ಯೇಸು ಆ ಸೈತಾನನನ್ನು ದೇವರ ವಾಕ್ಯದಿಂದ ಜಯಿಸಿದನು. Matthew 4:1-4. ಮತ್ತಾಯ 4:1-4 And Satan left him. ಮತ್ತು ಸೈತಾನನು ಅವನನ್ನು ಬಿಟ್ಟು ಹೋದನು. The Holy Spirit came ಪವಿತ್ರ ಆತ್ಮನು ಬಂದನು and began to use him with power and anointing. ಮತ್ತು ದೇವರ ಬಲ ಅಭಿಷೇಕದಲ್ಲಿ ಉಪಯೋಗ ಮಾಡಿದನು. Angels served the Lord. ಮತ್ತು ದೇವದೂತರು ಉಪಚಾರ ಮಾಡಿದರು. The same blessing will come upon you. ಮತ್ತು ಅದೇ ಆಶೀರ್ವಾದ ನಿಮ್ಮ ಮೇಲೆ ಬರುವುದು. No deception of the devil. ಯಾವ ಸೈತಾನನ ಮೋಸತನವಿಲ್ಲ. We shall have clear focus, knowing the will of God. ದೇವರ ಚಿತ್ತವನ್ನು ಅರಿತು ನೀವು ಸರಿಯಾದ ದೃಷ್ಟಿಕೋನವನ್ನು ಹೊಂದುತ್ತೀರಿ. When you do the will of God, you will live. ನೀವು ದೇವರ ಚಿತ್ತ ಮಾಡುವಾಗ ನೀವು ಬದುಕುವಿರಿ. Nothing can stand against you. ನಿಮ್ಮ ವಿರುದ್ಧವಾಗಿ ಯಾವುದು ನಿಲ್ಲುವುದಿಲ್ಲ. Those who do the will of God will live forever. ದೇವರ ಚಿತ್ತ ಮಾಡುವವರು ಯಾವಾಗಲೂ ಜೀವಿಸುವರು. Your ministry will live forever. ನಿಮ್ಮ ಸೇವೆ ಯಾವಾಗಲೂ ಇರುವುದು. Your family will live ನಿಮ್ಮ forever. ಕುಟುಂಬ ಯಾವಾಗಲೂ ಇರುವುದು. Your name will live forever. ನಿಮ್ಮ ಹೆಸರು ಯಾವಾಗಲೂ ಇರುವುದು. Possessions will live forever. ಆಸ್ತಿ ಯಾವಾಗಲೂ ಅದು ಇರುವುದು. May God give you this grace. ಈ ಕೃಪೆ ದೇವರು ನಿಮಗೆ ಕೊಡಲಿ. And finally, ಕೊನೆಯದಾಗಿ number 6, 6ನೇದಾಗಿ guard against false prophets. ಸುಳ್ಳು ಪ್ರವಾದಿಗಳ ಕುರಿತು ಎಚ್ಚರವಾಗಿರಿ. Matthew 7:15. ಮತ್ತಾಯ 7:15 Jesus says, ಯೇಸು ಹೇಳುತ್ತಾರೆ, watch out for false prophets. ಸುಳ್ಳು ಪ್ರವಾದಿಗಳ ಕುರಿತು ಎಚ್ಚರವಾಗಿರಿ. They come to you in sheep's clothing, ಕುರಿಯ ವೇಷದಲ್ಲಿ ಅವರು ನಿಮ್ಮ ಬಳಿಗೆ ಬರುತ್ತಾರೆ. but inwardly they are ferocious wolves. ಮತ್ತು ಅವರು ಒಳಗಡೆ ಅವರು ತೋಳದಂತೆ ಅವರು ಇದ್ದಾರೆ ಎಂದು ಹೇಳಲ್ಪಟ್ಟಿದೆ. Yes, Paul says, ಹೌದು, ಪೌಲನು ಹೇಳುತ್ತಾನೆ, people who carry the name of the Lord yet
they do not preach Christ through their life. ಕರ್ತನ ಹೆಸರನ್ನು ಹೇಳಿಕೊಳ್ಳುತ್ತಾರೆ, ಆದರೆ ಅವರ ಜೀವಿತದಿಂದ ಯೇಸುವನ್ನು ಅವರು ತೋರಿಸುವುದಿಲ್ಲ ಎಂದು ಹೇಳುತ್ತಾನೆ. They are like whining dogs, ಅವರು ಬೊಗಳುವ ನಾಯಿಯ ಹಾಗೆ ಇದ್ದಾರೆ ಎಂದು ಹೇಳುತ್ತಾನೆ. taking people away from the faith. ನಂಬಿಕೆಯಿಂದ ಜನರನ್ನು ದೂರ ತೆಗೆದುಕೊಂಡು ಅವರು ಹೋಗುತ್ತಾರೆ. Misinterpreting the plan and the works of God and the word of God. ದೇವರ ವಾಕ್ಯ, ದೇವರ ಯೋಜನೆಗಳನ್ನು ತಪ್ಪಾಗಿ ಅವರು ಅರ್ಥೈಸುತ್ತಾರೆ. My friends, ನನ್ನ ಸ್ನೇಹಿತರೆ, may the Holy Spirit guide you to guard yourself against false prophets, ಸುಳ್ಳು ಪ್ರವಾದಿಗಳ ವಿರುದ್ಧವಾಗಿ ಪವಿತ್ರಾತ್ಮನು ತಾನೇ ನಿಮ್ಮನ್ನು ಕಾಪಾಡಲಿ. especially those who come and say, it is the devil who has put this problem into you. ವಿಶೇಷವಾಗಿ ನಿಮ್ಮಲ್ಲಿ ಸೈತಾನನೇ ಈ ಸಮಸ್ಯೆ ತಂದಿದ್ದಾನೆ ಎಂದು ಹೇಳುವಂತ ಜನರ ಕುರಿತಾಗಿ, And who are unable to drive out those devils. ಮತ್ತು ಆ ಸೈತಾನನ ಹೊರಗಡೆ ಹಾಕುವುದಕ್ಕೆ ಆಗದೇ ಇರುವವರು. My friend, ನನ್ನ ಸ್ನೇಹಿತರೆ, every prophet will point to Jesus. ಪ್ರತಿ ಪ್ರವಾದಿ ಯೇಸುವಿನ ಕಡೆಗೆ ತೋರಿಸುತ್ತಾನೆ. Those who do not confess Jesus Christ as the Savior ಕರ್ತನಾದ ಯೇಸುವನ್ನು ರಕ್ಷಕನು ಎಂದು ಯಾರು ಅರಿಕೆ ಮಾಡುವುದಿಲ್ಲವೋ, and only glorify what Satan has done, evil people have done, ದುಷ್ಟ ಜನರು ಸೈತಾನನು ಏನು ಮಾಡಿದ್ದಾನೆ ಎಂದು ಅದನ್ನೇ ಅವರು ಮಹಿಮೆ ಪಡಿಸುವಾಗ they are the false prophets. ಅವರು ಸುಳ್ಳು ಪ್ರವಾದಿಗಳು. Prophecy testifies about Jesus. ಪ್ರವಾದನೆಯು ಯೇಸುವಿನ ಕುರಿತಾಗಿ ಸಾಕ್ಷೀಕರಿಸುತ್ತದೆ. Guard against false prophets. ಸುಳ್ಳು ಪ್ರವಾದಿಗಳ ವಿರುದ್ಧವಾಗಿ ಕಾಪಾಡಿಕೊಳ್ಳಿರಿ. Yes, confess Jesus Christ as the Savior. ಮತ್ತು ಯೇಸು ಕ್ರಿಸ್ತನ್ನೇ ರಕ್ಷಕನೆಂದು ಅರಿಕೆ ಮಾಡಿಕೊಳ್ಳಿರಿ. 1 John 4:1. ಮೊದಲನೇ ಯೋಹಾನ 1:9. May God give you this grace ಈ ಕೃಪೆ ದೇವರು ನಿಮಗೆ ಕೊಡಲಿ, to know Jesus as Lord. ಯೇಸುವನ್ನೇ ಕರ್ತನೆಂದು ತಿಳಿದುಕೊಳ್ಳಲು. Guard yourself, ನಿಮ್ಮನ್ನಿವೇ ಕಾಪಾಡಿಕೊಳ್ಳಿರಿ, and you will stand firm in the faith. ಮತ್ತು ಆಗ ನಂಬಿಕೆಯಲ್ಲಿ ದೃಢವಾಗಿ ನಿಂತುಕೊಳ್ಳುವಿರಿ. You'll be more than a conqueror. ನೀವು ಜಯಶಾಲಿಗಳಿಗಿಂತಲೂ ಹೆಚ್ಚಿನವರು. Father, ತಂದೆಯೇ, give this grace to thy son, thy daughter. ನಿನ್ನ ಮಗನಿಗೆ ಮಗಳಿಗೆ ಈ ಕೃಪೆ ಅನುಗ್ರಹ ಮಾಡು. Let thy grace to guard themselves come upon them. ಕರ್ತನೆ, ನಿನ್ನ ಕೃಪೆ ಕಾಪಾಡಿಕೊಳ್ಳುವುದಕ್ಕಾಗಿ ಅವರ ಮೇಲೆ ಬರಲಿ. Let your word, ನಿನ್ನ ವಾಕ್ಯ, let your spirit ನಿನ್ನ ಆತ್ಮನು guide them and protect them. ಮತ್ತು ಅವರನ್ನು ಕಾಪಾಡಿ ನಡೆಸಲಿ. Protect their heart. ಅವರ ಹೃದಯ ಕಾಪಾಡು. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. My friend, ನನ್ನ ಸ್ನೇಹಿತನೇ, you can receive our Jesus Calls magazine, which we publish. ನಾವು ಪ್ರಕಟಿಸುವಂತಹ ಯೇಸು ಕರೆಯುತ್ತಾನೆ ಮಾಸ ಪತ್ರಿಕೆಯನ್ನು ನೀವು ಹೊಂದಿಕೊಳ್ಳಬಹುದು. Every month. ಪ್ರತಿ ತಿಂಗಳು It will lead you to greater ಅದು truths. ಹೆಚ್ಚಿನ ಸತ್ಯತೆಯ ಕಡೆಗೆ ನಿಮ್ಮನ್ನು ನಡೆಸುವುದು. You can call this number to subscribe for your copy. ನಿಮ್ಮ ಚಂದಾದಾರಿಕೆಗಾಗಿ ಈ ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿ. And also download the Jesus Calls app. ಮತ್ತು ಯೇಸು ಕರೆಯುತ್ತಾನೆ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿರಿ. It's available in iOS and in Android. iOS ಮತ್ತು ಆಂಡ್ರಾಯ್ಡ್ ಅಲ್ಲಿ ಅದು ಲಭ್ಯವಿದೆ. And it will lead you to great dimensions to receive God's word and blessing. ದೇವರ ಆಶೀರ್ವಾದ, ದೇವರ ವಾಕ್ಯ ಹೊಂದಿಕೊಳ್ಳುವುದರಲ್ಲಿ ಅದು ಹೆಚ್ಚಿನ ರೀತಿಯಲ್ಲಿ ನಿಮಗೆ ಸಹಾಯ ಮಾಡುವುದು. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Like this video, ಈ ವಿಡಿಯೋ ಲೈಕ್ ಮಾಡಿರಿ, subscribe to this channel, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, and share this video with all your friends. ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿರಿ. May God give them life also. ಅವರಿಗೂ ಕೂಡ ದೇವರು ಜೀವ ಕೊಡಲಿ. We love you. ನಿಮ್ಮನ್ನು ಪ್ರೀತಿಸುತ್ತೇವೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.